ಬೆಂಗಳೂರಿನಲ್ಲಿ ಕಳೆದ 10 ವರ್ಷಗಳಲ್ಲೇ ಬೀಳದ ದಾಖಲೆಯ ಮಳೆ. ಸಿಲಿಕಾನ್ ಸಿಟಿಯಲ್ಲಿ ವರುಣಾರ್ಭಟಕ್ಕೆ ಜನ ನಲುಗಿ ಹೋಗಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಅದು ಒಂದೇ ಏರಿಯಾದಲ್ಲಿ, ಒಂದೇ ರೋಡಲ್ಲಿ, ಒಂದೇ ರಸ್ತೆಯಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಜಲಾವೃತ. ಮಾಗಡಿ ರೋಡ್, ಫುಡ್ ಡೆಲಿವರಿ ಬಾಯ್ಸ್ ಮನೆಗಳು ಕೂಡ ಜಲಾವೃತವಾಗಿದೆ. ಎಲ್ಲರ ನೀರಿಗೆ ಭೇದ ಭಾವ ಏನು, ಎಲ್ಲರ ಮನೆಗೂ ನುಗ್ಗಿದೆ. ಮಾಗಡಿ ರೋಡ್ನ KP ಅಗ್ರಹಾರದಲ್ಲಿ ಜನ ತತ್ತರಿಸೋಗಿದ್ದಾರೆ. ಪಾಪ ಯಾವುದೋ ಒಂದು ಮನೆಯಲ್ಲಿ ವೃದ್ಧ ದಂಪತಿ, ಅವ್ರಿಗೆ ಸ್ಟ್ರೋಕ್ ಆಗಿದೆ, ಮಂಚ ಬಿಟ್ಟು ಇಳಿಯಂಗಿಲ್ಲ, ಮನೆಗೆಲ್ಲ ನೀರು ನುಗ್ಬಿಟ್ಟಿದೆ. ಪಾಪ ಭಾರಿ ಒದ್ದಾಡ್ಬಿಟ್ಟಿದ್ದಾರೆ, ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ. ಸ್ಟ್ರೋಕ್ ಆಗಿರುವ ದಂಪತಿಗಳ ಪರದಾಟ ನೋಡೋಕ್ಕಾಗಲ್ಲ. ಮನೆ ತುಂಬ ನೀರು, ಮಂಚದಿಂದ ಕೆಳಕ್ಕಿಳಿಯಲಾಗದ ಪರಿಸ್ಥಿತಿ. ಅವರ ರೇಷನ್ ಗೀಷನ್ ಎಲ್ಲ ಹೊಟ್ಟೋಗಿದೆ. ಪಾಪ ಏನೂ ಇಲ್ಲ, ಎಲ್ಲ ತೆಗೆದು ಮನೆ ಹೊರಗೆ ಹಾಕಿದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ, ವ್ಯಥೆ. ನಿಜಕ್ಕೂ ಕೂಡ ಒಂದೊಂದು ಮನೆದು ಒಂದೊಂದು ಕಥೆ. ಒಂದೇ ರೋಡಲ್ಲಿ 200 ಮನೆಗೆ ನೀರು ನುಗ್ಗಿದೆ. ಎಲ್ಲ ತಗ್ಗು ಪ್ರದೇಶದ ಮನೆ. ರಾತ್ರಿ ಎಲ್ಲ ಆ ನೀರನ್ನು ಹೊರಗಾಕೋ ಕೆಲಸನೇ ಮಾಡಿದ್ದಾರೆ. ಅದು ಏನೋ ಮಳೆ ನಿಲ್ಲ ತನಕ ನಿಮಗೆ ನೀರು ನುಗ್ತಾನೇ ಇರುತ್ತೆ. ಮನೆಗೆ ನೀರು ನುಗ್ಗೋದು ನಿಂತ ನಂತರ ನೀವು ನೀರನ್ನು ಹೊರಗೆ ಹಾಕಬೇಕು. ಅಲ್ಲಿ ತನಕ ನೀವು ಎಷ್ಟು ಹಾಕಿದ್ರೂ ನೀರು ಒಳಗಡೆ ಬರ್ತಾನೆ ಇರುತ್ತೆ. ಹಾಗೆ ಪರಿಸ್ಥಿತಿ. ಆಮೇಲೆ ಮಳೆ ಏನು ಸಣ್ಣ ಪುಟ್ಟ ಮಳೆ ಅಲ್ಲ. 1 ಗಂಟೆಗೆ ಶುರುವಾಗಿದ್ದ ಮಳೆ ಬೆಳಗಿನ ಜಾವದ ತನಕನೂ 6 ಗಂಟೆ ತನಕನೂ ಬಂದಿದೆ ಬೆಳಗ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಾದೇಶ್ ಅವರಿಂದ ಪಡೆಯೋಣ. ಮಾದೇಶ, ಈಗ ಬೆಂಗಳೂರಿನ ಯಾವ ಬಡಾವಣೆಯಲ್ಲಿದ್ದೀರಾ? ಅಲ್ಲಿನ ಪರಿಸ್ಥಿತಿ ಏನು? ಜನ ಎಷ್ಟು ಸಫರ್ ಆಗಿದ್ದಾರೆ ಈ ಮಳೆಯಿಂದ ಅಂತ? ಅರವಿಂದ, KP ಅಗ್ರಹಾರದ ಭುವನೇಶ್ವರಿ ನಗರದಲ್ಲಿದ್ದೀನಿ. ಇಲ್ಲೂ ಸಹ ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳು ಮಳೆ ನಿಂತಿದೆ. ಮಳೆ ನೀರು ಬರುವಂಥದ್ದು, ರಾಜಕಾಲುವೆ ನೀರು ನುಗ್ಗುವಂಥದ್ದು ಕಡಿಮೆ ಆಗಿದೆ, ಸಂಪೂರ್ಣ ಕಡಿಮೆ ಆಗಿದೆ. ಆದರೆ ಇರುವಂಥ ರಾಜಕಾಲುವೆಯ ನೀರು ಮನೆಗಳಿಂದ ಹೊರಗಡೆ ಹಾಕೋದಕ್ಕೆ ಜನ ಅಂತೂ ಹರಸಾಹಸ ಪಡ್ತಾ ಇದ್ದಾರೆ. ಹಾಗೆ ಯಾವ ಮಟ್ಟಕ್ಕೆ ಮನೆಯ ವಸ್ತುಗಳು ಹಾಳಾಗಿದ್ದಾವೆ ಅನ್ನುವಂಥದ್ದನ್ನು ಕೂಡ ನೋಡ್ಬೋದು. ಚೆಲ್ಲಾಪಿಲ್ಲಿ ಆಗಿದೆ. ಇಲ್ಲೊಂದು ಫ್ರಿಡ್ಜ್ ಇದೆ, ಫ್ರಿಡ್ಜ್ಗೂ ಕೂಡ ನೀರು ನುಗ್ಗಿದೆ. ಫ್ರಿಡ್ಜಲ್ಲಿರುವಂಥ ಎಲ್ಲ ವಸ್ತುಗಳು ಕೂಡ ಹಾಳಾಗಿದ್ದಾವೆ. ಜೊತೆಗೆ ಆ ಫ್ರಿಡ್ಜ್ನ ಪರಿಸ್ಥಿತಿ ಗಮನಿಸ್ಬೋದು. ಸಂಪೂರ್ಣ ಅದು ಯಾವುದೇ ರೀತಿಯಾಗಿ ಕೆಲಸಕ್ಕೆ ಬಾರದ ರೀತಿಯಾಗಿ ಆಗಿರುವಂಥದ್ದು. ಹಾಗೆ ಈ ಬೆಡ್ಶೀಟ್ಗಳು ಅಂದರೆ ಹೊದಿಕೆಗಳಾಗಿರ್ಬೋದು ಎಲ್ಲವೂ ಕೂಡ, ಅಂದರೆ ಅದನ್ನು ಎಲ್ಲೆಲ್ಲಿಟ್ಟಿದ್ರು ಎಲ್ಲವೂ ಕೂಡ ಸಂಪೂರ್ಣ ಹಾಳಾಗಿದೆ. ಬೀರು ಒಳಗಡೆ, ಅಂದರೆ ಬೀರು ಹಾಕಿದ್ದಾರೆ, ಕದ ಹಾಕಿದ್ರು ಕೂಡ ಬೀರು ಒಳಗಡೆ ಇದ್ದಂಥ ಬಟ್ಟೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು, ಹಾಳಾಗಿದೆ. ಇನ್ನು ಇಲ್ಲಿ ವೃದ್ಧರು, ಅಂದರೆ ಇಲ್ಲಿ ವಯಸ್ಸಾದಂಥವರು ಕೂಡ ಇಲ್ಲಿ ವಾಸ ಮಾಡ್ತಾರೆ. ಅವರು ಕೂಡ ಸಂಕಷ್ಟವನ್ನು ಅನುಭವಿಸಿದ್ದಾರೆ. ಅವರು ಮನೆಗಳು ಕೂಡ ಏನೂ ಉಳಿದಿಲ್ಲ. ಅವ್ರ ನೋವು ಹೇಳ್ಕೋತಾ ಇದ್ದಾರೆ. ಅವರು ನಾವು ಏನೂ ಉಳಿಸ್ಕೊಂಡಿಲ್ಲ, ಎಲ್ಲವೂ ಹಾಳಾಗಿ ಹೋಗಿದೆ ಅನ್ನುವಂಥದ್ದು. ಇಲ್ಲಿ ನೋಡಿ, ಇಲ್ಲಿ ಯಾರೋ ಟೈಲರ್ ಶಾಪನ್ನು ಇಟ್ಕೊಂಡಿದ್ದಾರೆ. ಅಲ್ಲಿ ಕೂಡ ಬಟ್ಟೆಗಳು, ಯಾರ್ಯಾರೋ ಹೊಲಿಯಕ್ಕೆ ಬಟ್ಟೆಗಳು ಕೊಟ್ಟಿದ್ದಾರೆ, ಅವು ಕೂಡ ಹಾಳಾಗಿದ್ದಾವೆ. ಜೊತೆಗೆ ಮಿಷಿನ್ ಕೂಡ ಹಾಳಾಗಿರುವಂಥದ್ದು, ಎಲ್ಲ ಚಲಾಪಿಲ್ಲಿ, ರೇಷನ್ ಹಾಳಾಗಿದೆ. ಸಿಲಿಂಡರ್ಗಳು ಕೂಡ ತೇಲುವಂಥ ಪರಿಸ್ಥಿತಿಯಲ್ಲಿ ನೀರು ತುಂಬಿಕೊಂಡಿದೆ. ಅಂದರೆ ಊಹಿಸ್ಬೋದು ನೀವು ಯಾವ ಮಟ್ಟಕ್ಕೆ ದಾರುಣ ಪರಿಸ್ಥಿತಿ ಅಂತ. ಬನ್ನಿಮ್ಮ, ಮಾತಾಡ್ತೀನಿ ಬನ್ನಿ ನಿಮ್ಮನ್ನು. ಇಲ್ಲಿ ಇನ್ನು ನೋಡಿ, ಈ ಮನೆಯಲ್ಲಂತೂ ಇನ್ನೂ ನೀರನ್ನು ಹೊರ ಹಾಕೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಇದು ಇನ್ನೂ ಕೂಡ ಆ ಪಾತ್ರೆ ಪಗಡೆಗಳು ಎಲ್ಲವೂ ಕೂಡ ತೇಲಾಡ್ತಾನೆ ಇದೆ. ಈಗ ಹೇಗಿದೆ ನಾವು ಹೊರಗಡೆ ಹಾಕೋದು ಅನ್ನೋ ಥರದ ಪರಿಸ್ಥಿತಿ. ಅಂದರೆ ವಯಸ್ಸಾದಂಥ ಅಜ್ಜಿ ಇದ್ದಾರೆ ಇಲ್ಲಿ, ಅವ್ರಿಗೆ ಇಲ್ಲಿ ನೀರನ್ನು ಹೊರ ಹಾಕೋದು ಹೆಂಗೆ ಅನ್ನೋ ಥರದ ಬೇಸರದಲ್ಲಿ ಅವ್ರು ಇರುವಂಥದ್ದು, ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ನೋಡಿ ನಮ್ಮನೆ ಪರಿಸ್ಥಿತಿ ಏನೂ ಇಲ್ಲ, ನಮಗೆ ತಿನ್ನೋಕ್ಕೂ ಇಲ್ಲ, ಅಕ್ಕಿ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ರು. ಅವ್ರು ಮಾತಾಡಿಸ್ತೀನಿ ಈಗ. ಏನೇನಾಗಿದೆಯಮ್ಮ? ಎಲ್ಲ ನೋಡ್ರಿ, ಬೀರಿನಲ್ಲಿ ಬಟ್ಟೆಗಳು, ರೇಷನ್ನು, ಕುಡಿಯೋಕೆ ನೀರು ಕೂಡ ಇಲ್ಲ, ಎಲ್ಲ ತೇಲೋಗೈತೆ. ಎಲ್ಲ ನೋಡಿ, ಬೆಡ್ಶೀಟ್ಗಳು ಎಲ್ಲ ನಮ್ಮ ಮನೇಲಿ ಇರೋದೆಲ್ಲ ನೆಂದೋಗ್ಬಿಟ್ಟೈತೆ. ಎಲ್ಲ ನೆಂದೋಗ್ಬಿಟ್ಟೈತೆ ನೋಡ್ರಿ. ಆ ಮನೆ ನೋಡ್ರಿ, ರಾತ್ರಿ ಮಳೆ ಹಿಂಗೆ ಮಂಚದ ಮೇಲೆ ನಿಂತ್ಕೊಂಡ್ರು ಮಂಚ ಎಲ್ಲ ನೀರೇ, ಹಾಸಿಗೆ ಗೀಸ್ಗೆ ಎಲ್ಲ ನೆಂದೋಗ್ಬಿಟ್ಟೈತೆ. ನಮ್ಮ ಯಜಮಾನ ನೋಡು, ಅಲ್ಲಿ ಒಳಗಡೆ ಮೇಲೆ ಕರ್ಕೊಂಡೋಗಿ ನಿಲ್ಸಿದ್ದೀವಿ ಅಲ್ಲಿ. ನೋಡಿ, ಬಟ್ಟೆಗಳು ಬಿಚ್ಚಿ ಹಾಕ್ತಾ ಇದೀವಿ ನಾವು, ನೆಂದಿ ಮನೇಲೆ. ಒಂದು ಹೊತ್ತಲ್ಲಿ ರಾತ್ರಿ ಹೋಗಿದ್ದಾರೆ. ಮನೆ ಎಲ್ಲ ಹಾಳಾಗೈತೆ, ರೇಷನ್ ಇಲ್ಲ, ಎಲ್ಲ ಕುಡಿಯೋಕೆ ನೀರು ಇಲ್ಲ. ಯಾವಾಗಲೂ ಇದೇ ಪರಿಸ್ಥಿತಿ ಆಗ್ಬಿಟ್ಟಿದೆ ಸರ್ ನಮ್ಮ ಮನೇಲಿ. ಒಂದು 10 ನಿಮಿಷ ಜೋರಾಗಿ ಕಾಲ್ ಅವರ್ ನೀರು ಜೋರಾಗಿ ಬಂದರೂ ಸಾಕು, ಬಚ್ಚಲಲ್ಲಿ ಎಲ್ಲ ಉಕ್ಕುತ್ತೆ. ಮೋರಿ ನೀರೇ ಉಕ್ಕೋದು ಜಾಸ್ತಿ. ಏನು ವ್ಯವಸ್ಥೆ ಯಾರೂ ಮಾಡ್ತಾ ಇಲ್ಲ. ಬಂದು ಏನು ಮಾಡೋದು ಅಂತಲೇ ನಮ್ಗೆ ಗೊತ್ತಾಗ್ತಾ ಇಲ್ಲ.
ಓಕೆ, ಇದು ಜನ ಹೇಳ್ತಾ ಇರುವಂಥದ್ದು ಅಂದರೆ ಕೇವಲ 10 ನಿಮಿಷ ಮಳೆ ಬಂದರೆ ಸಾಕು ಈ ರೀತಿಯಾಗಿ ನೀರು ಉಕ್ಕುತ್ತೆ. ಆದರೆ ಇವತ್ತು ಬಂದಂಥ ಮಳೆ ಏನಿದೆ 3 ಗಂಟೆಯಿಂದ ಸುಮಾರು ಒಂದು 6 ಗಂಟೆವರೆಗೂ ಸುರಿದಂಥ ಧಾರಾಕಾರ ಮಳೆ ಏನಿದೆ, ಅದರಿಂದಾಗಿ ನಾವು ಊಹಿಸೇ ಇರಲಿಲ್ಲ ಆ ಮಟ್ಟಕ್ಕೆ ನೀರು ಮನೆಗಳಿಗೆ ನುಗ್ಗಿರುವಂಥದ್ದು. ಅಂದರೆ ಹೊರಗಡೆಯಿಂದ ಬರೋದಕ್ಕಿಂತ ಮನೆಗಳಲ್ಲೇ ನೀರು ಆ ಚೇಂಬರ್ಗಳಿಂದ ಉಕ್ಕೋದು, ಅದರಿಂದ ಸಂಕಷ್ಟವನ್ನು ಎದುರಿಸ್ತಾ ಇದ್ದೀವಿ. ಯಾರು ಕೂಡ ನಮ್ಮ ಕಷ್ಟವನ್ನು ಕೇಳಲ್ಲ, ಎಲ್ಲ ಹಾಳಾಗಿದೆ. ಈ ನೋಡಿ ಸಿಲಿಂಡರ್ ನೋಡಿ ಅರವಿಂದ ಯಾವ ಮಟ್ಟಕ್ಕೆ ತೇಲಿ ಬಂದಿರೋದು, ಇವರೇನು ಎತ್ಕೊಂಬಂದಿಲ್ಲ ಹಾಕಿರೋದಲ್ಲ, ತೇಲಿ ಬಂದು ಇಲ್ಲಿ ಬಿದ್ದಿದೆ ಸಿಲಿಂಡ್ರು. ಹಾಗೆ ಮನೆಯ ಒಳಗಡೆಯ ಪರಿಸ್ಥಿತಿ ಅಂತೂ ಇನ್ನೂ ದಾರುಣವಾಗಿದೆ. ಹಾಸಿಗೆ ಆಗಿರ್ಬೋದು, ಬೆಡ್ಶೀಟ್ಗಳಾಗಿರ್ಬೋದು, ಅವೆಲ್ಲವೂ ಕೂಡ ಹಾಳಾಗಿದೆ. ಅಂದರೆ ಇವರ ಉಪಯೋಗಿಸೋದಕ್ಕೆ ಮುಂದೆ ಉಪಯೋಗಿಸಬೇಕು ಈ ವಸ್ತುಗಳನ್ನು ಅನ್ನೋದಕ್ಕೆ ಯಾವುದೂ ಕೂಡ ಉಳಿದಿಲ್ಲ. ಆ ಮಟ್ಟಕ್ಕೆ ಎಲ್ಲ ಕೂಡ ಹಾಳಾಗಿದೆ. ಇನ್ನೆಲ್ಲವೂ ಕೂಡ ಹೊಸದಾಗಿ ಅವರು ಖರೀದಿ ಮಾಡಬೇಕು, ಆ ಮಟ್ಟಕ್ಕೆ ಇಲ್ಲೆಲ್ಲವೂ ಕೂಡ ಹಾಳಾಗಿರುವಂಥದ್ದು. ಅಂದರೆ ನೋಡಿ ಆ ವಯಸ್ಸಾದ ಅಜ್ಜಿ ತೋರಿಸ್ತಿದ್ದಾರೆ ಎಲ್ಲವನ್ನು ಕೂಡ, ನೋಡಿ ಏನೂ ಇಲ್ಲ ನೋಡಿ, ಎಲ್ಲ ಹೋಗಿದೆ ನೋಡಿ ಅಂತ ಅವರು ಕರೆದು ತೋರಿಸ್ತಾ ಇದ್ದಾರೆ. ಕಣ್ಣೀರು ಹಾಕ್ತಿದ್ದಾರೆ ನೋಡಿ ಅವರು. ಅಂದರೆ ತಾವು ಕಷ್ಟಪಟ್ಟು ದುಡ್ದಿರ್ತಾರೆ, ಒಂದೊಂದು ಪ್ಲೇಟ್ಗಳನ್ನು ತಗೋಬೇಕು, ಒಂದು ತಟ್ಟೆ ತಗೋಬೇಕು ಅಂದ್ರೂ ಯೋಚನೆ ಮಾಡಿ ತಗೊಳ್ಳುವಂಥ ಪರಿಸ್ಥಿತಿಗಳಿರ್ತವೆ. ಆದರೆ ಈಗ ಏನೂ ಕೂಡ ಉಳಿದಿಲ್ಲ, ಕಣ್ಣೀರು ಹಾಕ್ತಿದ್ದಾರೆ. ಅಮ್ಮ ಎಷ್ಟು ಕಷ್ಟ, ಎಷ್ಟು ನೀವು ಕೂಡಿಟ್ಟಿರ್ತೀರಿ ಎಲ್ಲವೂ, ಈಗೆಲ್ಲ ಹೋಗಿದೆ ಹೋಗಿದೆ ಎಲ್ಲ ಹೋಗಿದೆ. ಯಾರು ಕೊಡ್ತಾರೆ ನಮಗೆ? ಯಾರು ಕೊಡಲ್ಲ. ನೋಡಿ ನೀವು ಇಲ್ಲಿ ಹೆಂಗೈತೆ ಅಂತ, ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಮೋರಿ ಕ್ಲೀನ್ ಮಾಡಲ್ಲ, ಮೋರಿಲಿ ಮಣ್ಣೆತ್ತಲ್ಲ. ಒಂದು 10 ನಿಮಿಷ ಮಳೆ ಬಂದ್ರೆ ಮನೆ ತುಂಬ್ಕೊಂಡ್ಬಿಡ್ತೈತೆ. ಯಾರು ನೋಡ್ತಾರೆ ಇವೆಲ್ಲ? ಅವ್ರಿಗೆ ಬುದ್ಧಿ ಇಲ್ವ, ಓಟ್ ಹಾಕಲ್ವಾ? ನೋಡಿ ಎಲ್ಲ ಹಿಂಗಾಗೈತೆ ನೋಡಿ. ನೀವೆಲ್ಲ ನೋಡಿ ಎಲ್ಲ ತಿಕ್ಕೋದ್ಗೆ ಎಲ್ಲ ಬಂದ್ಬಿಡ್ತು ನೀರು, ಎಲ್ಲ ಎಲ್ಲ ನೆಂದೋಗೈತೆ. ಇನ್ನು ಯಾವುದು ಮುಟ್ಟಿಲ್ಲ, ನಾವೆಲ್ಲ ಕುಡಿಯೋಕೆ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ರೇಷನ್ ಕೂಡ ಪೂರ್ತಿ ಹೋಗಿದೆ. ಇಲ್ಲಿವರೆಗೂ ಬಂದೈತೆ ಮೋರಿ ನೀರು, ಇಲ್ಲಿವರೆಗೂ ಎಲ್ಲ ಡಮ್ಮೇಲೆ ನೀರು ತೇಳ್ತಾ ಐತೆ. ನಾನು ನೋಡೋಣ, ಇಲ್ಲೂ ನೋಡೋಣ ಮೋರಿ ನೀರು ಎಲ್ಲ ಇಲ್ಲಿವರೆಗೂ ಬಂದೈತೆ. ನೀರು ಕುಡಿಯೋಕೆ ತುಂಬಿಟ್ಟಿದ್ರೆ ಅದು ನೀರಾಗಿದೆ. ಈಗ ಎಲ್ಲ ತೇಲ್ತೈತೆ, ಎತ್ತಿ ಒಳಗಡೆ ಇದ್ರ ಮೇಲೆ ಇದು ತೇಲ್ತಾ ಐತೆ. ಅಕ್ಕಿದು ಎಲ್ಲ ಅದ್ರೊಳಗಡೆ ನೀರು ಹೋಗ್ಬಿಟ್ಟೈತೆ. ನೋಡೋಣ, ನೋಡಿ 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 ಹಂಗೆ ಹಾಕಿದ್ನಿ, ಅಂದೈತಿ ಎಲ್ಲದ್ರ ಮೇಲೆ ಹಾಕಿದ್ದೀವಿ. ಸಡನ್ ಅಂತ ಎಲ್ಲ ಎತ್ತೆತ್ತು ಹಾಕಿದ್ದೀವಿ ಅದ್ರ ಮೇಲೆ ಎಲ್ಲ ನೆನೆಸ್ಬಿಟ್ಟು. ನೋಡಿ ಬೀರಿನಲ್ಲಿ ಎಲ್ಲ ಬಟ್ಟೆಗಳೆಲ್ಲ ನೆಂದೋಗುತ್ತೆ. ಬೀರುವಲ್ಲಿದ್ದಂಥ ವಸ್ತುಗಳು, ಬಟ್ಟೆಗಳೆಲ್ಲವೂ ಕೂಡ ಹಾಳಾಗೋಗಿದ್ದಾವೆ. ಜೊತೆಗೆ ಅಕ್ಕಿ ಇತ್ತು, ಅಕ್ಕಿ ಕೂಡ ಹಾಳಾಗಿದೆ. ಕುಡಿಯೋಕೆ ನೀರು ಇಟ್ಟಿದ್ವಿ, ಆ ಕುಡಿಯೋ ನೀರು ಬೆಂದಿಗೆಗಳವರೆಗೂ ಕೂಡ ಈ ಕೊಳಚೆ ನೀರು ಬಂದು ಅವು ಕೂಡ ಹಾಳಾಗಿದೆ. ಏನೂ ಉಳಿದಿಲ್ಲ. ಅಂದರೆ ಒಂದು ಲೋಟ ಕುಡಿಯೋದಕ್ಕೂ ನೀರಿಲ್ಲ, ಒಂದು ಲೋಟ ಅಕ್ಕಿ ಕೂಡ ನಾವು ಅನ್ನ ಮಾಡ್ಕೊಳ್ಳೋಣ ಅಂದರೆ ಇಲ್ಲ, ಆ ಮಟ್ಟಕ್ಕೆ ಹಾಳಾಗಿದೆ ಅನ್ನುವಂಥದ್ದು. ಅಂದರೆ ಕಣ್ಣೀರು ಹಾಕ್ತಿದ್ದಾರೆ. ಎಷ್ಟು ಕಷ್ಟ ಅನುಭವಿಸ್ತಿದ್ದೀವಿ ನಾವು, ಓಟ್ ಹಾಕಿದ್ದೀವಿ ನಿಮಗೆ, ನಿಮ್ಮನ್ನು ಗೆಲ್ಸಿದ್ದೀವಿ ನಾವು, ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ, ಆದರೆ ನಮಗೆ ಈ ಥರ ಪರಿಸ್ಥಿತಿನ ಅನ್ನೋ ಥರದ ಕಣ್ಣೀರನ್ನು ಅವ್ರು ಹಾಕ್ತಾ ಇರುವಂಥದ್ದು. ಆದರೆ ಇನ್ನೂ ಕೂಡ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಒಬ್ಬರು ಕೂಡ ಬಂದಿಲ್ಲ ಅರವಿಂದ್. ರೈಟ್ ಮಹದೇಶ್, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಪಾಪ ಆ ಹೆಂಗಸರ ಕಣ್ಣೀರು ನಿಮಗೆ ಒಳ್ಳೇದು ಮಾಡಲ್ಲ ನಿಜವಾಗ್ಲೂ. ಇದಕ್ಕೆ ಯಾರು ಕಾರಣಕರ್ತರಿದ್ದಾರೆ ಅವ್ರಿಗೆ ಯಾರಿಗೂ ಒಳ್ಳೇದಾಗಲ್ಲ. ಮನೆಯೇ ಸರ್ವನಾಶ ಆಗೋಗಿದೆ ಒಂದು ಮಳೆಗೆ. ನೋಡಿ ಏನು ಉಳ್ಕೊಂಡಿದೆ ಅವ್ರ ಮನೇಲಿ? ಒಂದು ಲೋಟ ಕುಡಿಯೋಕ್ಕೆ ನೀರಿಲ್ಲ, ಅನ್ನ ಮಾಡ್ಕೊಳಕ್ಕೆ ಅಕ್ಕಿ ಇಲ್ಲ, ಅಡುಗೆ ಮಾಡೋದಕ್ಕೆ ದಿನಸಿ ಇಲ್ಲ, ಏನೂ ಇಲ್ಲ. ಇನ್ನೆಲ್ಲಿಗೆ ಹೋಗ್ಬೇಕು ಪಾಪ ಅವರು? ವೆರಿ ಬ್ಯಾಡ್, ವೆರಿ ಬ್ಯಾಡ್.